ಬಜಾಜ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಂಪ್ಲೀಟ್ ಗ್ರೌಂಡ್ ಅಪ್ಗ್ರೇಡ್ ಆಗಿರೋ ಹೊಸ ಪಲ್ಸರ್ ಲಾಂಚ್ಗೆ ಕ್ಷಣಗಣನೆ ಸ್ಟಾರ್ಟ್. ಕೇವಲ ಬಣ್ಣ ಅಥವಾ ಸ್ಟಿಕ್ಕರ್ ಅಲ್ಲ, ಬೈಕ್ ನ ಫ್ರೇಮ್, ಇಂಜಿನ್ ಮತ್ತು ಸಾಫ್ಟ್ವೇರ್ ಕಂಪ್ಲೀಟ್ ಬದಲಾಯಿಸಿ ಲಾಂಚ್ ಮಾಡ್ತಾ ಇದ್ದಾರೆ. ನಿಮ್ ಸ್ಮಾರ್ಟ್ ಫೋನ್ ತರಾನೇ ಸ್ಮಾರ್ಟ್ ಫ್ಯೂಚರ್ ಇರೋ ಫುಲ್ ಡಿಜಿಟಲ್ ಟೆಕ್ನಾಲಜಿ ಜೊತೆ ನೆಕ್ಸ್ಟ್ ಜೆನ್ ಲಾಂಚ್ ಆಗ್ತಾ ಇದೆ. ಪಲ್ಸರ್ ಲವರ್ಸ್ ಕಾತರದಿಂದ ಕಾಯ್ತಿರೋ ಈ ಬೈಕ್ ನಲ್ಲಿ ಏನಿದೆ ಗೊತ್ತಾ? ಬೈಕ್ ಲಾಂಚ್ ಆಗ್ತಿದೆ ಅಂತ ತಕ್ಷಣ ಬುಕ್ ಮಾಡಬೇಡಿ. ಲಾಂಚ್ಗೂ ಮುನ್ನ ನೀವು ತಿಳ್ಕೊಳ್ಳೇಬೇಕಾದಂತಹ 3 ಪ್ರಮುಖ ವಿಷಯ ಈ ವಿಡಿಯೋದಲ್ಲಿದೆ. ಸೊ ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿರ್. ಪಲ್ಸರ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದರಿಂದ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಮ್ಮ ದೇಶದಲ್ಲಿ ಬೈಕ್ ಲವರ್ಸ್ಗೆ ಪಲ್ಸರ್ ಅಂದ್ರೆ ಬರೀ ಒಂದು ಬೈಕ್ ಮಾತ್ರ ಅಲ್ಲ, ಅದೊಂದು ಎಮೋಷನ್ಸ್. ಕಳೆದ 2 ದಶಕಗಳಿಂದ ಯುವಕರ ಹಾರ್ಟ್ ಬೀಟ್ ಆಗಿರೋ ಈ ಸ್ಪೀಡ್ ಮಾನ್ಸ್ಟರ್ ಈಗ 2026ರ ಭವಿಷ್ಯದ ಅವತಾರದಲ್ಲಿ ಅಬ್ಬರಿಸಲು ಸಿದ್ಧ ಆಗಿದೆ. ಆದ್ರೆ ಕಾಯ್ರಿ, ಈ ಬಾರಿ ಬಜಾಜ್ ಕೇವಲ ಸ್ಟಿಕ್ಕರ್ ಅಥವಾ ಬಣ್ಣ ಬದಲಾಯಿಸಿ ಹೊಸ ಬೈಕ್ ಅಂತ ಮಕ್ಕಳಿಗೆ ಟೋಪಿ ಹಾಕುತ್ತಲ್ಲ ಆ ಥರ ಮಾಡ್ತಾ ಇಲ್ಲ. ಬೈಕ್ ನ ಫ್ರೇಮ್ ಇಂದ ಹಿಡಿದು ಇಂಜಿನ್, DNA ವರೆಗೆ ಇಡೀ ಪಲ್ಸರ್ ಅನ್ನೇ ಸಂಪೂರ್ಣವಾಗಿ ಮರುಸೃಷ್ಟಿಸಿದೆ. ಹಾಗಾದ್ರೆ ಹಳೆಯ ಪಲ್ಸರ್ಗೂ ನೆಕ್ಸ್ಟ್ ಜೆನ್ 2026 ಪಲ್ಸರ್ಗೂ ವಾಸ್ತವದಲ್ಲಿ ಆಗಿರುವಂತಹ ಭಾರಿ ಬದಲಾವಣೆ ಏನು? ರೇಸ್ ಟ್ರ್ಯಾಕ್ ಲೆವೆಲ್ ನ ಟೆಕ್ನಾಲಜಿ ನಿಜವಾಗಿಯೂ ಈ ಬೈಕ್ ನಲ್ಲಿ ಇದೆಯಾ? ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸ ಬೈಕ್ ಖರೀದಿಸುವ ಮುನ್ನ ನೀವು ತಿಳ್ಕೊಳ್ಳೇಬೇಕಾದಂತಹ ಪಾಯಿಂಟ್ಸ್ ಏನು? ಬನ್ನಿ ಪಲ್ಸರ್ ನ ಈ ಹೊಸ ಅವತಾರದ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಅನ್ನ ಈಗ ಮಾಡೋಣ. ನಮ್ಮ ಫೋನ್ ಅಥವಾ ಗ್ಯಾಜೆಟ್ ಅಪ್ಗ್ರೇಡ್ ಆಗೋ ತರ ಈ ಬಾರಿ ಬಜಾಜ್ ಸಂಸ್ಥೆ ಪಲ್ಸರ್ ನ ಫ್ರೇಮ್ ನಿಂದ ಹಿಡಿದು ಇಂಜಿನ್ ಮತ್ತು ಸಾಫ್ಟ್ವೇರ್ ವರೆಗೆ ಕಂಪ್ಲೀಟ್ ಗ್ರೌಂಡ್ ಅಪ್ಗ್ರೇಡ್ ಅನ್ನ ಮಾಡಿದೆ. ಹಾಗಾದ್ರೆ ಯಾವೆಲ್ಲ ಚೇಂಜಸ್ ಮಾಡ್ತಿದೆ? ಹಳೆ ಪಲ್ಸರ್ಗೂ ಹೊಸ ಪಲ್ಸರ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ನೋಡ್ಕೊಂಡ್ ಬರೋಣ. ಹಳೆಯ ಪಲ್ಸರ್ ನಲ್ಲಿ ಸಾಂಪ್ರದಾಯಿಕ ಟ್ವಿನ್ ಶಾಕ್ ಅಬ್ಸರ್ವ್ ಮತ್ತು ಹೆವಿ ಡಬಲ್ ಗ್ರೇಟೆಡ್ ಫ್ರೇಮ್ ಮತ್ತು ಸಿಟಿ ರೈಡಿಂಗ್ ಗೆ ಓಕೆ ಅನ್ಸಿದ್ರು ಹೈ ಸ್ಪೀಡ್ ಕಾರ್ನರಿಂಗ್ ನಲ್ಲಿ ಸ್ವಲ್ಪ ಬಾಡಿ ರೋಲ್ ಇರ್ತಿತ್ತು. ಆದ್ರೆ ಈ ಹೊಸ ಪಲ್ಸರ್ ನಲ್ಲಿ ಸಂಪೂರ್ಣವಾಗಿ ಹೊಸ ಪ್ರೀಮಿಯಂ ಫ್ರೇಮ್ ತಂದಿದ್ದಾರೆ. ಜೊತೆಗೆ ಹಿಂಭಾಗದಲ್ಲಿ ಅಡ್ಜಸ್ಟೇಬಲ್ ನೀಟ್ರಾಕ್ಸ್ ಮೋನೋಶಾಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ಇದರಿಂದ ಬೈಕ್ ಹ್ಯಾಂಡ್ಲಿಂಗ್ ಮತ್ತು ಹೈ ಸ್ಪೀಡ್ ಕಾರ್ನರಿಂಗ್ ಸ್ಟೆಬಿಲಿಟಿಗೆ ಕಂಪ್ಲೀಟ್ ರೇಸ್ ಬೈಕ್ ಲೆವೆಲ್ಗೆ ಹೋಗಿದೆ. ಸಾಂಪ್ರದಾಯಿಕ ಹ್ಯಾಲೋಜಿನ್ ಬಲ್ಬ್, ಹೆಡ್ ಲ್ಯಾಂಪ್ಗಳು ಮತ್ತು ನಾರ್ಮಲ್ ಪೈಲಟ್ ಲ್ಯಾಂಪ್ಸ್ ಇರ್ತಿತ್ತು. ಆದರೆ ಹೊಸ ಪಲ್ಸರ್ ನಲ್ಲಿ ಕ್ಲಾಸಿಕ್ ಪಲ್ಸರ್ ಶೇಪ್ ಅನ್ನ ಉಳಿಸಿಕೊಂಡೇ ಆಕ್ರಮಣಕಾರಿ ಫಂಕ್ಷನಲ್ LED ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ ಮತ್ತು ಐಕಾನಿಕ್ ವೂಲ್ಫ್ DRLS ಅನ್ನು ಮಸ್ಕ್ಯುಲರ್ ಫೇರಿಂಗ್ ನಲ್ಲಿ ಡಿಸೈನ್ ಮಾಡಿದ್ದಾರೆ. ನೈಟ್ ರೈಡಿಂಗ್ ನಲ್ಲಿ ವಿಷನ್ ಮತ್ತು ರೋಡ್ ಪ್ರೆಸೆನ್ಸ್ ರಾಯಲ್ ಆಗಿ ಕಾಣಿಸುತ್ತೆ. ಅನಲಾಗ್ ಟ್ಯಾಕೋಮೀಟರ್ ಮತ್ತು ಸ್ಮಾಲ್ ಡಿಜಿಟಲ್ ಸ್ಕ್ರೀನ್ ಇತ್ತು ಹಳೆ ಪಲ್ಸರ್ ನಲ್ಲಿ. ಆದರೆ ಹೊಸ ಪಲ್ಸರ್ ನಲ್ಲಿ ಈಗ ಕಂಪ್ಲೀಟ್ ಫುಲ್ ಡಿಜಿಟಲ್ LCD TFT ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ, ಟರ್ನ್ ಬೈ ಟರ್ನ್ GPS ನ್ಯಾವಿಗೇಷನ್, ಕಾಲ್, SMS ಅಲರ್ಟ್ಸ್, ಡಿಸ್ಟೆನ್ಸ್ ಟು ಎಂಟಿ, ಲ್ಯಾಂಪ್ ಟೈಮರ್ ಮತ್ತು ರಿಯಲ್ ಟೈಮ್ ಫ್ಯೂಯಲ್ ಎಕಾನಮಿ ಲೈವ್ ಆಗಿ ಕಾಣಿಸುತ್ತೆ. ಬಜಾಜ್ ಈ ಬಾರಿ ಬರೀ ಬಾಡಿ ಗ್ರಾಫಿಕ್ಸ್ ಅಥವಾ ಬಣ್ಣ ಚೇಂಜ್ ಮಾಡಿ ಹೊಸ ಬೈಕ್ ಅಂತ ಮಾರ್ಕೆಟ್ಗೆ ತಂದಿಲ್ಲ. ಇಂಜಿನಿಯರಿಂಗ್ ಅಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆಯನ್ನ ಕೂಡ ಮಾಡಿದೆ. ಹೊಸ ಪಲ್ಸರ್ ನಲ್ಲಿ ಪೂರ್ತಿಯಾಗಿ ರೀಟ್ಯೂನ್ ಮಾಡಿದ ಹೊಸ ಇಂಜಿನ್ ಬ್ಲಾಕ್ ತಂದಿದ್ದಾರೆ. ಇದು ಸರ್ಕಾರ ಜಾರಿಗೆ ತಂದಿರೋ 20% ಎಥನಾಲ್ ಬ್ಲೆಂಡೆಡ್ E20 ಫ್ಯೂಯಲ್ ನಾರ್ಮ್ಸ್ ಹಾಗೂ OBD2B ರಿಯಲ್ ಟೈಮ್ ಎಮಿಷನ್ ಸಿಸ್ಟಮ್ಗೆ 100% ಕಾಂಪ್ಲಿಯನ್ಸ್ ಆಗಿದೆ. ಇಂಜಿನ್ ನ ಆಂತರಿಕ ಫ್ರಿಕ್ಷನ್ ಕಮ್ಮಿ ಮಾಡಲು ಅಪ್ಸೆಟ್ ಸಿಲಿಂಡರ್ ಮತ್ತು ಎನ್ಹಾಲ್ಸ್ ಲಿಕ್ವಿಡ್ ಆಯಿಲ್ ಕೂಲಿಂಗ್ ಸಿಸ್ಟಮ್ ಅಳವಡಿಸಲಾಗಿದೆ. ಇದರಿಂದ ಹೈವೇಯಲ್ಲಿ ಟಾಪ್ ಅಂಡ್ ರನ್ ಮಾಡುವಾಗ ಎಂಜಿನ್ ವೈಬ್ರೇಷನ್ ಶೂನ್ಯಕ್ಕಿಳಿಯುತ್ತೆ. ಅಂದ್ರೆ ವೈಬ್ರೇಷನ್ ಜಾಸ್ತಿ ಆಗೋದಿಲ್ಲ. ಫ್ಲಾಗ್ಶಿಪ್ 400% ನಲ್ಲಿ ರೈಡ್ ಬೈ ವೈರ್ಸ್ ಥ್ರಾಟಲ್ ತಂತ್ರಜ್ಞಾನ ತರಲಾಗಿದ್ದು, ಇದ್ರ ಜೊತೆಗೆ 4 ವಿಭಿನ್ನ ರೈಡಿಂಗ್ ಮೂಡ್ಗಳನ್ನ ಕೂಡ ತರಲಾಗಿದೆ. ರೋಡ್ ಮೋಡ್ ದೈನಂದಿನ ಸಿಟಿ ಬಳಕೆಗೆ ಮತ್ತು ಬ್ಯಾಲೆನ್ಸ್ ಪವರ್ಗೆ. ನೆಕ್ಸ್ಟ್ ರೈನ್ ಮೋಡ್ ಮಳೆಯ ಸಮಯದಲ್ಲಿ ಚಕ್ರ ಜಾರದಂತೆ ಸೇಫ್ಟಿಗಾಗಿ. ಇನ್ನೊಂದು ಸ್ಪೋರ್ಟ್ಸ್ ಮೋಡ್ ಟ್ರ್ಯಾಕ್ ಅಥವಾ ಹೈವೇ ಅಲ್ಲಿ ಗರಿಷ್ಠ ಪವರ್ ಮತ್ತು ಸ್ಪೀಡ್ ಅನ್ನ ಅನುಭವಿಸಲು. ನೆಕ್ಸ್ಟ್ ಎಲ್ಲ ಯೂತ್ ಫೇವರೇಟ್ ಆಫ್ ರೋಡ್ ಮೋಡ್, ರೋಡ್ ಇಲ್ಲದ ಜಾಗದಲ್ಲಿ ಬ್ರೇಕಿಂಗ್ ಗ್ರಿಪ್ ಕಂಟ್ರೋಲ್ ಮಾಡಲು. 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಅಸಿಸ್ಟ್ ಮತ್ತು ಸ್ಲಿಪ್ಪರ್ ಕ್ಲಚ್ ಇರಲಿದ್ದು, ಸಿಟಿ ಟ್ರಾಫಿಕ್ ನಲ್ಲಿ ಕ್ಲಚ್ ತುಂಬಾ ಸಾಫ್ಟ್ ಅನ್ಸುತ್ತೆ ಮತ್ತು ಹೈ ಸ್ಪೀಡ್ ನಲ್ಲಿ ಸಡನ್ ಡೌನ್ ಶಿಫ್ಟ್ ಮಾಡುವಾಗ ಬ್ಯಾಕ್ ವೀಲ್ ಲಾಕ್ ಆಗೋ ಅಪಾಯ ಇದರಲ್ಲಿ ಇರೋದಿಲ್ಲ. ಹಾಗಿದ್ರೆ ಯಾರಿಗೆ ಈ ಬೈಕ್
ಪರ್ಫೆಕ್ಟ್. ಈ ಬೈಕ್ ನ ಟಾರ್ಗೆಟ್ ಆಡಿಯನ್ಸ್ ಯಾರು? ಈ ಬೈಕ್ ನ ಹೈಲೈಟ್ಸ್ ಏನು? ಹಳೆಯ ಪಲ್ಸರ್ಗೆ ಹೋಲಿಸಿದ್ರೆ ಹಿಂಭಾಗದ ಮೋನೋಶಾಕ್ ಮತ್ತು ಮುಂಭಾಗದ USD ಫೋಕ್ಸ್ ನಿಂದಾಗಿ ಕೆಟ್ಟ ರಸ್ತೆಗಳು ಮತ್ತು ಗುಂಡಿಗಳಲ್ಲಿ ರೈಡಿಂಗ್ ಕಂಫರ್ಟ್ ಅತ್ಯುತ್ತಮ ಆಗಿರುತ್ತೆ. 125cc ವೇರಿಯಂಟ್ ಗಳಲ್ಲಿ ಲೀಟರ್ಗೆ ಸರಿಸುಮಾರು 50 ಕಿಲೋಮೀಟರ್ ಪಲ್ಸ್ ನಿಂದ 55 ಕಿಲೋಮೀಟರ್ ವರೆಗೆ ರಿಯಲ್ ವರ್ಲ್ಡ್ ಮೈಲೇಜ್ ಸಿಗುವ ನಿರೀಕ್ಷೆಯಿಂದ ಹಾಗೂ 400cc ಪಲ್ಸರ್ ದೀರ್ಘ ದೂರದ ಹೈವೇ ಟೂರಿಂಗ್ ಹೇಳಿ ಮಾಡಿಸಿದಂತೆ ಇದನ್ನ ಸೃಷ್ಟಿಸಲಾಗಿದೆ. ಇನ್ನು ಭಾರತದಲ್ಲಿ ಪಲ್ಸರ್ ನ ಸ್ಪೇರ್ ಪಾರ್ಟ್ಸ್ ಪ್ರತಿಯೊಂದು ಸಣ್ಣ ಪಟ್ಟಣದಲ್ಲೂ ಕೂಡ ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತೆ. USB ಚಾರ್ಜಿಂಗ್ ಪೋರ್ಟ್, ಸ್ಮಾರ್ಟ್ಫೋನ್ ನೇವಿಗೇಷನ್ಸ್ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ಲಾಂಗ್ ಟ್ರಿಪ್ ಹೋಗೋರಿಗೆ, ಯೂತ್ಸ್ ಹಾಗೂ ಸಿಟಿ ಕಮ್ಯುನಿಟರ್ಸ್ಗೆ ತುಂಬಾ ಉಪಯುಕ್ತ ಆಗಿರುತ್ತೆ. ಹಾಗಾದ್ರೆ ನೀವು ಈ ಬೈಕ್ ಏನಾದ್ರು ತಗೋಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ಬುಕ್ ಮಾಡೋ ಮುನ್ನ ಇದು ನಿಮಗೆ ನೆನಪಿರ್ಲೇಬೇಕು. ಯಾವುದೇ ಹೊಸ ಬೈಕ್ ತಗೊಳ್ಳೋ ಮುಂಚೆ ಅದರ ಪ್ಲಸ್ ಮಾತ್ರ ಅಲ್ಲ, ಕೆಲವೊಂದು ಪ್ರಾಕ್ಟಿಕಲ್ ವಿಷಯಗಳನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು. ಹೊಸ ಪ್ಲಾಟ್ಫಾರ್ಮ್ USD ಫೋಕ್ ಮತ್ತು ಸ್ಮಾರ್ಟ್ ತಂತ್ರಜ್ಞಾನ ಇರೋದ್ರಿಂದ ಹಳೆಯ ಮಾಡೆಲ್ಗಿಂತ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಸುಮಾರು 6,000ದಿಂದ 12,000ವರೆಗೆ ವ್ಯತ್ಯಾಸ ಇರಬಹುದು. N125 ಮಾಡೆಲ್ 95,000 ಇಂದ ಪ್ರಾರಂಭವಾದ್ರೆ NS400Z ಮಾಡೆಲ್ 1.85 lakhs ಇಂದ ಶುರುವಾಗೋ ಸಾಧ್ಯತೆ ಇದೆ. ಮಸ್ಕ್ಯುಲರ್ ಫ್ಯೂಯಲ್ ಟ್ಯಾಂಕ್, ಬಿಗ್ ಡಿಸ್ಕ್ ಬ್ರೇಕ್ ಮತ್ತು ಹೆವಿ ಇಂಜಿನ್ ಬಿಲ್ಡ್ ಕ್ವಾಲಿಟಿಯಿಂದಾಗಿ ಬೈಕ್ ನ ತೂಕ ಕಾಂಪಿಟೇಟರ್ಸ್ಗೆ ಹೋಲಿಸಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಲೈಟ್ ವೆಯ್ಟ್ ಬೈಕ್ ಇಷ್ಟಪಡೋರಿಗೆ ಆರಂಭದಲ್ಲಿ ಇದು ಸ್ವಲ್ಪ ಬಲ್ಕಿ ಅಂತ ಅನಿಸ್ಬಹುದು. ಹೊಸ TFT, LCD, ಬ್ಲೂಟೂತ್ ಕನೆಕ್ಷನ್ಸ್ ಮತ್ತು ರೈಡ್ ಬೈ ವೈರ್ ಇರೋದ್ರಿಂದ ಆರಂಭಿಕ ಬ್ಯಾಚ್ ಬೈಕ್ಗಳಲ್ಲಿ ಫೋನ್ ಕನೆಕ್ಟಿವಿಟಿ ಇಶ್ಯೂಸ್ ಕೂಡ ಬರದಂತೆ ಮೊದಲು ಅಫಿಷಿಯಲ್ ಸರ್ವಿಸ್ ನಲ್ಲೇ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸಿಕೊಳ್ಳುವುದು ಸೂಕ್ತ ಅಂತ ನನ್ಗನ್ನಿಸುತ್ತೆ. ನೀವೇನಾದ್ರೂ ಈ ಹೊಸ 2026 ಪಲ್ಸರ್ ಸೀರೀಸ್ ಬುಕ್ ಮಾಡಲು ಪ್ಲಾನ್ ಮಾಡ್ತಿದ್ರೆ ಈ 4 ಪ್ರಮುಖ ಸ್ಟೆಪ್ಗಳನ್ನ ನೀವು ನೆನ್ಪಿಟ್ಕೊಳ್ಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಹೈಪ್ ಅಥವಾ ಫೇಕ್ ಅಪ್ಡೇಟ್ಗಳನ್ನ ನಂಬಿ ಯಾವುದೇ ಅನ್ಅಥರೈಸ್ಡ್ ವ್ಯಕ್ತಿಗಳಿಗೆ ಅಡ್ವಾನ್ಸ್ ಹಣವನ್ನ ಕೊಟ್ಟು ಮೋಸ ಹೋಗಬೇಡಿ. ಶೋರೂಮ್ಗೆ ಬೈಕ್ ಬಂದ ತಕ್ಷಣ ಹಳೆಯ ಪಲ್ಸರ್ಗೂ ಈ ಹೊಸ ಮೋನೋಶಾಕ್ ಹಾಗೂ USD ಫೋಕ್ ಚೇಸಿಂಗು ಇರೋ ಹ್ಯಾಂಡಿಂಗ್ ವ್ಯತ್ಯಾಸವನ್ನ ಟ್ರಾಫಿಕ್ ಹಾಗೂ ಖಾಲಿ ರಸ್ತೆಗಳಲ್ಲಿ ಓಡಿಸಿ ಟೆಸ್ಟ್ ಮಾಡಿ. ಬೈಕ್ ಟ್ಯಾಂಕ್ ಮತ್ತು ಇಂಜಿನ್ ಬ್ಲಾಕ್ ಮೇಲೆ ಅಫಿಷಿಯಲ್ E20 ಕಂಪ್ಲೀಷನ್ ಬ್ಯಾಡ್ಜ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ ಶೋರೂಮ್ ಬೆಲೆ ಜೊತೆ ರೋಡ್ ಟ್ಯಾಕ್ಸ್, RTC, ಆಕ್ಸೆಸರೀಸ್, ಚಾರ್ಜರ್ಸ್ ಮತ್ತು ಇನ್ಶೂರೆನ್ಸ್ ಸೇರಿ ಫೈನಲ್ ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಸರಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಬೆಸ್ಟ್ ಇನ್ ಕ್ಲಾಸ್ ಫ್ಯೂಚರ್, ಪವರ್ಫುಲ್ ಎಂಜಿನ್ ಮತ್ತು ಕಂಪ್ಲೀಟ್ ನೆಕ್ಸ್ಟ್ ಜೆನ್ ಲುಕ್ ಜೊತೆ ಅತ್ಯಂತ ಶೀಘ್ರದಲ್ಲಿ ಭಾರತೀಯ ರಸ್ತೆಯಲ್ಲಿ ಕಾಲಿಡ್ತಿರುವಂತ ಈ ನೆಕ್ಸ್ಟ್ ಜೆನ್ ಬಜಾಜ್ ಪಲ್ಸರ್ ರೇಂಜ್ ನಿಮ್ಮ ನೆಕ್ಸ್ಟ್ ಡ್ರೀಮ್ ಬೈಕ್ ಆಗುತ್ತಾ? ಅಥವಾ ಈಗಾಗಲೇ ಹೀರೋ ಬೈಕ್ಗಳಿಗೆ ಈ ಹೊಸ ಪಲ್ಸರ್ ಟಫ್ ಕಾಂಪಿಟೇಷನ್ ಅನ್ನ ಕೊಡುತ್ತಾ ಇಲ್ವಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಯಾರಾದ್ರೂ ಹೊಸ ಬೈಕ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಅಥವಾ ಪಲ್ಸರ್ ಲಾಂಚ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ರೆ ಅವ್ರಿಗೂ ತಕ್ಷಣ ಶೇರ್ ಮಾಡಿ. ಮತ್ತಷ್ಟು ಅಕ್ಯುರೇಟ್ ಆಟೋಮೊಬೈಲ್ ನ್ಯೂಸ್, ಬಿಫೋರ್ ಲಾಂಚ್ ಅಪ್ಡೇಟ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ. ಟೇಕ್ ಕೇರ್, ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.